धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೆಲವು ನಂಬಲಾಗುವ ವರ್ಗಗಳಿಂದ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಮಹಾ ಕುಂಭಮೇಳದಲ್ಲಿ ಒಂದೇ ಸಾರಿಗೆ ಅಲ್ಲೋಲ ಕಲ್ಲೋಲ ಶುರುವಾಗುತ್ತದೆ. ಅದಕ್ಕೆ ಕಾರಣ ಇದ್ದಕ್ಕಿದ್ದ ಹಾಗೆ ಒಂದು ಭಯಂಕರವಾದ ಸಿಂಹವು ಕುಂಭಮೇಳದ ಒಳಗೆ ನುಗ್ಗುತ್ತದೆ. ಇನ್ನು ಆ ಸಮಯದಲ್ಲಿ ಗಂಗಾ ಸ್ನಾನವನ್ನು ಮಾಡುತ್ತಿದ್ದವರ ಪರಿಸ್ಥಿತಿಯ ಬಗ್ಗೆ ತಿಳಿದುಕೊಂಡರೆ ನೀವು ಆಶ್ಚರ್ಯರಾಗುತ್ತೀರಾ. ಹಾಗಿದ್ದರೆ ಆ ಘಟನೆಯ ಸಂಕ್ಷಿಪ್ತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್. ಮಹಾ ಕುಂಭಮೇಳ ನಡೆಯುವ ತುಂಬಾ ಅದ್ಭುತವಾದ ಸಮಯದಲ್ಲಿ ಮಹಾಶಿವನ ಕೃಪಾ ಕಟಾಕ್ಷವನ್ನ ಹೊಂದಲು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ಸಾವಿರಾರು ಮಂದಿ ಭಕ್ತಾದಿಗಳು ಗಂಗಾ ಸ್ನಾನವನ್ನ ಮಾಡುತ್ತಾ ಭಕ್ತಿಯಲ್ಲಿ ಮುಳುಗಿರುವ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಸ್ಥಳದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗುತ್ತದೆ. ಸ್ವಲ್ಪ ಸಮಯದಲ್ಲಿಯೇ ಅದು ಭಯಂಕರವಾದ ಶಬ್ದವಾಗಿ ಬದಲಾಗಿ ಹೋಗುತ್ತದೆ. ಅಲ್ಲಿ ಏನು ಕೇಳಿಸುತ್ತಿದೆ ಅಂದ್ರೆ ಸಿಂಹವು ಬರುತ್ತಿದೆ, ಓಡಿ ಹೋಗಿ ಎಂದು. ಗುಂಪಿನ ಮಧ್ಯದಿಂದ ಒಂದು ಅಡವಿಯ ಸಿಂಹ ಗಂಗಾ ನದಿಯ ಕಡೆ ಬರುತ್ತಿದೆ. ಸ್ವಲ್ಪ ಮಂದಿ ಪ್ರಾಣವನ್ನ ಕಾಪಾಡಿಕೊಳ್ಳುವುದಕ್ಕೆ ಗಂಗಾ ನದಿಗೆ ಧುಮುಕುತ್ತಾರೆ. ಇನ್ನೂ ಸ್ವಲ್ಪ ಮಂದಿ ಭಯದಿಂದ ಅಲ್ಲಿ ನಿಂತುಕೊಳ್ಳುತ್ತಾರೆ. ಈ ವಿಷಯವನ್ನು ತಿಳಿದುಕೊಂಡ ತಕ್ಷಣ ಅಲ್ಲಿದ್ದ ರಕ್ಷಣಾ ಸಿಬ್ಬಂದಿಯವರು ರಕ್ಷಣೆ ಕಾರ್ಯವನ್ನ ಶುರು ಮಾಡುತ್ತಾರೆ. ಆದ್ರೆ ಸಿಂಹದ ಗರ್ಜನೆಯನ್ನ ನೋಡಿ ಅಲ್ಲಿ ಮತ್ತಷ್ಟು ಭಯದ ವಾತಾವರಣ ಸೃಷ್ಟಿಯಾಗುತ್ತದೆ. ಆ ಸಿಂಹವು ಹಸಿವನ್ನ ತೀರಿಸಿಕೊಳ್ಳುವುದಕ್ಕೆ ಅಲ್ಲಿಗೆ ಬಂದಿದೆಯಾ, ಇಲ್ಲವೇ ಅದು ಬರುವಿಕೆಯ ಹಿಂದೆ ಇನ್ನೇನಾದ್ರೂ ಕಾರಣವಿದೆಯಾ? ಅಲ್ಲಿರುವ ಸಾಧುಗಳು ಕೂಡ ಅದನ್ನ ಅಪಶಕುನವೆಂದು ನೋಡುತ್ತಾ ನಿಂತುಕೊಂಡಿದ್ದರಿಂದ ಅಲ್ಲಿ ಭಕ್ತಿಯಿಂದ ತುಂಬಿಕೊಂಡಿದ್ದ ವಾತಾವರಣ ಪೂರ್ತಿಯಾಗಿ ಭಯದ ವಾತಾವರಣವಾಗಿ ಬದಲಾಗುತ್ತದೆ. ರಕ್ಷಕ ಸಿಬ್ಬಂದಿ ಇನ್ಫಾರ್ಮೇಶನ್ ಏನೋ ಕೊಡುತ್ತಾರೆ, ಆದ್ರೆ ಅವರು ಬರುವುದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಒಂದು ಕಡೆ ಸಿಂಹವು ಏನನ್ನು ಹುಡುಕುತ್ತಿರುವಂತೆ ಗಂಗಾ ನದಿಯ ಕಡೆ ಬರುತ್ತಿದೆ. ಭಕ್ತರಲ್ಲಿ ಭಯವು ಹೆಚ್ಚಾಗುತ್ತಾ ಹೋಗುತ್ತಿದೆ. ಎಲ್ಲರೂ ನೋಡುತ್ತಿರುವಂತೆ ಸಿಂಹವು ಗಂಗಾ ನದಿಯನ್ನ ಸೇರಿಕೊಳ್ಳುತ್ತದೆ, ಗಂಗೆಯನ್ನ ಸ್ಪರ್ಶಿಸುತ್ತದೆ, ಅಲ್ಲಿರುವ ಮೆಟ್ಟಿಲನ್ನ ಇಳಿಯುವುದಕ್ಕೆ ಶುರು ಮಾಡುತ್ತದೆ. ಅಲ್ಲಿರುವ ಸಾಧುಗಳಲ್ಲಿ ಒಬ್ಬರು ಇದು ಸಾಮಾನ್ಯ ಘಟನೆಯಲ್ಲ, ಇದು ಯಾವುದೋ ಒಂದು ರೀತಿಯ ಸಂಕೇತವಾಗಿದೆ ಎಂದು ಹೇಳುತ್ತಾರೆ. ಇನ್ನು ಅಲ್ಲಿರುವ ಪೊಲೀಸ್ನವರು ಆ ಗುಂಪನ್ನು ಚದುರಿಸುವ ಕಾರ್ಯವನ್ನ ಮಾಡುತ್ತಾರೆ. ಆ ಸಿಂಹದ ಚೇಷ್ಟೆಗಳನ್ನ ನೋಡುತ್ತಾ ಇದ್ರೆ ಅದು ಯಾರನ್ನು ಕೂಡ ಹಾನಿ ಮಾಡುವಂತೆ ಕಾಣಿಸುತ್ತಿಲ್ಲ. ಇದನ್ನೆಲ್ಲ ನೋಡುತ್ತಿದ್ದವರಿಗೆ ಸಿಂಹವು ಏನಾದರೂ ದಾರಿ ತಪ್ಪಿ ಇಲ್ಲಿಗೆ ಬಂದಿದೆಯಾ, ಅಥವಾ ಇದು ಬರುವುದರ ಹಿಂದೆ ಏನಾದರೂ ಕಾರಣವಿದೆಯಾ ಎಂದು ಆಲೋಚನೆ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಆದ್ರೆ ಆ ಜನರಲ್ಲಿ ಮಾತ್ರ ಭಯ ಕಡಿಮೆಯಾಗುತ್ತಿಲ್ಲ. ಆ ಜನರನ್ನ ಕಂಟ್ರೋಲ್ ಮಾಡುವುದರಲ್ಲಿ ಅಲ್ಲಿದ್ದ ಪೊಲೀಸ್ನವರು ವಿಫಲರಾಗುತ್ತಾರೆ. ಆಗ ಅಂದುಕೊಳ್ಳದೆ ಒಬ್ಬ ಪುಟ್ಟ ಬಾಲಕ ಆ ಸಿಂಹದ ಬಳಿಯಲ್ಲಿ ಬಿದ್ದು ಹೋಗುತ್ತಾನೆ. ಎಲ್ಲರೂ ಭಯದಿಂದ ನೋಡುತ್ತಿದ್ದಾರೆ. ಆದ್ರೆ ಆಶ್ಚರ್ಯವೆಂಬುವಂತೆ ಆ ಸಿಂಹವು ಆ ಮಗುವನ್ನ ನೋಡುತ್ತಾ ಕುಳಿತುಕೊಂಡಿದೆ. ಅಲ್ಲಿದ್ದ ಪೊಲೀಸ್ನವರು ಆ ಮಗುವನ್ನ ಕಾಪಾಡುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಅವರನ್ನ ನೋಡಿ ಆ ಸಿಂಹವು ಓಡಿ ಹೋಗುವುದಕ್ಕೆ ಶುರು ಮಾಡುತ್ತದೆ. ಅದನ್ನ ತಡೆಯುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗುತ್ತಿಲ್ಲ. ಆದ್ರೆ ಅದರ ನಡವಳಿಕೆಯನ್ನ ನೋಡಿದ್ರೆ ಅದು ಏನನ್ನು ಕಾಪಾಡುವುದಕ್ಕೆ ಇಲ್ಲಿಗೆ ಬಂದಿದೆ ಎನಿಸುವಂತಿದೆ. ಇದನ್ನು ನೋಡಿದ ನಂತರ ಅಲ್ಲಿದ್ದ ಭಕ್ತರು ಇದು ಸಾಮಾನ್ಯವಾದ ಪ್ರಾಣಿಯಲ್ಲ, ಇದು ದೈವ ಸಂಭೂತವಾದ ಪ್ರಾಣಿ ಎಂದುಕೊಳ್ಳುತ್ತಾರೆ. ಸಿಂಹವು ಓಡುತ್ತಾ ಗಂಗಾ ನದಿಯ ಘಾಟ್ ಬಳಿ ಹೋಗಿ ಅಲ್ಲಿದ್ದ ವಿಗ್ರಹದ ಮುಂದೆ ಸ್ವಲ್ಪ ಸಮಯ ಕುಳಿತುಕೊಂಡು ನಂತರ ಜೋರಾಗಿ ಓಡುವುದಕ್ಕೆ ಶುರು ಮಾಡುತ್ತದೆ. ಅದನ್ನ ನೋಡಿ ಗಂಗಾ ನದಿಯಲ್ಲಿದ್ದ ಸಾಧುಗಳು ಮಂತ್ರಗಳನ್ನ ಹೇಳುವುದಕ್ಕೆ ಶುರು ಮಾಡುತ್ತಾರೆ. ರಕ್ಷಕ ಸಿಬ್ಬಂದಿಗಳು ಮಾತ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಆದಷ್ಟು ಬೇಗ ಸಿಂಹವನ್ನ ಹಿಡಿದುಕೊಳ್ಳಿ ಎಂದು ಹೇಳುತ್ತಿದ್ದಾರೆ. ಆದ್ರೆ ಇಲ್ಲಿ ಪ್ರಶಾಂತವಾಗಿರುವ ಸಿಂಹದ ನಡವಳಿಕೆ ಮಾತ್ರ ಎಲ್ಲರನ್ನು ಕನ್ಫ್ಯೂಷನ್ ಮಾಡುತ್ತಿದೆ. ದಾರಿ ತಪ್ಪಿದ ಸಿಂಹವಾಗಿದ್ದರೆ ಈ ರೀತಿ ಏಕೆ ಇರುತ್ತಿತ್ತು? ಇಲ್ಲಿ ಏನಾದರೂ ರಹಸ್ಯ ಅಡಗಿದೆಯಾ? ಸಿಂಹವು ಅದನ್ನ ಹೊರಗಡೆ ತರುವುದಕ್ಕೆ ಇಲ್ಲಿಗೆ ಬಂದಿದೆಯಾ? ಯಾರಿಗೂ ಸಹ ಅರ್ಥವಾಗುತ್ತಿಲ್ಲ. ಒಂದು ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ಅದನ್ನ ಹಿಡಿದುಕೊಳ್ಳುವುದಕ್ಕೆ ಟ್ರ್ಯಾಂಕ್ಯುಲೈಸರ್ ಅನ್ನ ಏರ್ಪಾಟು ಮಾಡುತ್ತಿದ್ದಾರೆ. ಇನ್ನು ಅವರು ಸಿಂಹಕ್ಕೆ ಗುರಿ ಮಾಡುವ ಸಮಯಕ್ಕೆ ಆ ಸಿಂಹವು ಅವರನ್ನ ಕೋಪದಿಂದ ನೋಡುವುದಕ್ಕೆ ಶುರು ಮಾಡುತ್ತದೆ. ಅದನ್ನ ನೋಡ್ತಾ ಇದ್ರೆ ಅಲ್ಲಿ ನಡೆಯುತ್ತಿರುವುದು ಆ ಸಿಂಹಕ್ಕೆ ಅರ್ಥವಾಗುತ್ತಿದೆ ಎಂದು ಅನಿಸುತ್ತಿದೆ. ಆಗ ಅಲ್ಲಿದ್ದ ಒಬ್ಬ ನಾಗಸಾಧುವು ದಯವಿಟ್ಟು ಆ ಸಿಂಹವನ್ನ ಏನು ಮಾಡಬೇಡಿ ಎಂದು ಜೋರಾಗಿ ಕಿರ್ಚುತ್ತಿದ್ದಾರೆ. ಆದ್ರೆ ಅದರ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳದೆ ಸಿಂಹವನ್ನು ಹಿಡಿದುಕೊಳ್ಳುವ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ಆಗ ಸಿಂಹವು ಸಡನ್ ಆಗಿ ಎದ್ದು ನಿಂತು ಯಾರಿಗೂ ಸಿಗದೆ ಓಡಿ ಹೋಗುತ್ತಿದೆ. ಆ ರೀತಿಯಾಗಿ ಓಡಿ ಹೋಗಿ ಗಂಗಾ ನದಿಯ
ನದಿಯಲ್ಲಿ ಧುಮುಕುತ್ತದೆ. ಆ ರೀತಿಯಾಗಿ ನೀರಿನಲ್ಲಿ ತೇಲಾಡುತ್ತಾ ಗಂಗಾ ನದಿಯ ಮಧ್ಯಕ್ಕೆ ಹೋಗುತ್ತದೆ. ಆದ್ರೆ ಅದನ್ನ ನೋಡುತ್ತಿದ್ದರೆ ಭಯದಿಂದ ಕೊಚ್ಚಿಕೊಂಡು ಹೋಗುವಂತೆ ಕಾಣಿಸುತ್ತಿಲ್ಲ. ಅದು ತುಂಬಾ ಶಾಂತವಾಗಿರುವಂತೆ ಕಾಣಿಸುತ್ತಿದೆ. ಅಲ್ಲಿನ ಭಕ್ತ ಸಮೂಹವೆಲ್ಲ ಅದನ್ನು ನೋಡುತ್ತಿದೆ. ಆದ್ರೆ ಗಂಗಾ ನದಿಗೆ ಇಳಿಯುವ ಧೈರ್ಯವನ್ನು ಮಾತ್ರ ಯಾರು ಮಾಡುತ್ತಿಲ್ಲ. ಅಲ್ಲಿರುವ ಸಾಧುಗಳು ಅದನ್ನ ಒಂದು ದೈವ ದೂತವಾಗಿ ನೋಡುತ್ತಿದ್ದಾರೆ. ಅದು ನೀಡುತ್ತಿರುವ ಸಂದೇಶವನ್ನ ತಿಳಿದುಕೊಳ್ಳಬೇಕೆಂದು ಬಯಸುತ್ತಿದ್ದಾರೆ. ಇನ್ನು ಪೊಲೀಸ್ನವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಮಾತ್ರ ಅದನ್ನ ಒಂದು ಕಾಡು ಪ್ರಾಣಿಯಂತೆ ಟ್ರೀಟ್ ಮಾಡುತ್ತಿದ್ದಾರೆ. ಅಷ್ಟರಲ್ಲಿ ಆ ಸಿಂಹವು ನದಿಯಲ್ಲಿದ್ದ ನೀರನ್ನ ಕುಡಿಯುವುದಕ್ಕೆ ಶುರು ಮಾಡುತ್ತದೆ. ಆಗ ಅಲ್ಲಿದ್ದ ಸಾಧುಗಳು ಮಂತ್ರಗಳನ್ನ ಹೇಳುವುದಕ್ಕೆ ಶುರು ಮಾಡುತ್ತಾರೆ. ಆಗ ಸಿಂಹವು ನಿಧಾನವಾಗಿ ಆ ಗಂಗಾ ನದಿಯ ಘಾಟ್ ಬಳಿ ಬಂದು ಅಲ್ಲಿರುವ ಒಂದು ವಿಗ್ರಹದ ಬಳಿಗೆ ಹೋಗುತ್ತದೆ. ಅದೇನೋ ಧ್ಯಾನ ಮಾಡುವಂತೆ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡಿದೆ. ಆಗ ಅದನ್ನು ನೋಡಿ ಸ್ವಲ್ಪ ಮಂದಿ ಭಕ್ತಾದಿಗಳು ಅದನ್ನು ದೈವ ಸಂಭೂತವಾಗಿ ನೋಡುತ್ತಾ ಗಂಗಾ ಮಾತೆಯ ಆಶೀರ್ವಾದದಂತೆ ಭಾವಿಸುತ್ತಿದ್ದಾರೆ. ಒಟ್ಟಾರೆ ಅಲ್ಲಿದ್ದ ಭಕ್ತಾದಿಗಳ ಸಮೂಹ ಇದು ಒಂದು ರೀತಿಯ ಪವಾಡದಂತೆ ನೋಡುತ್ತಿದ್ದಾರೆ. ಪೊಲೀಸ್ನವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಸೇರಿಕೊಂಡು ಆ ಸಿಂಹವನ್ನು 4 ಮೂಲೆಗಳಿಂದಲೂ ಕೂಡ ಲಾಕ್ ಮಾಡುತ್ತಾರೆ. ಇನ್ನೇನು ಅವರ ಕಾರ್ಯವನ್ನ ಶುರು ಮಾಡಬೇಕು. ಅಷ್ಟರಲ್ಲಿ ಆ ಸಿಂಹವು ಅಲ್ಲಿಂದ ಓಡಿ ಹೋಗುವುದಕ್ಕೆ ಶುರು ಮಾಡುತ್ತದೆ. ಒಂದು ದೊಡ್ಡ ಲಾಂಗ್ ಜಂಪ್ ಅನ್ನು ತೆಗೆದುಕೊಂಡು ಗುಡಿಯ ಒಳಗೆ ಪ್ರವೇಶ ಮಾಡಿ ಅಲ್ಲಿರುವ ವಿಗ್ರಹದ ಮುಂದೆ ಕುಳಿತುಕೊಳ್ಳುತ್ತದೆ. ಅಲ್ಲಿರುವ ಸಾಧುಗಳು ಇದು ಸಾಮಾನ್ಯ ಪ್ರಾಣಿಯಲ್ಲ, ಇದು ದೈವ ಸಂಭೂತವಾಗಿರುವಂತದ್ದು, ಇದರ ಸಹವಾಸಕ್ಕೆ ಹೋಗಬೇಡಿ ಎಂದು ಹೇಳಿದರೂ ಕೂಡ ಪೊಲೀಸ್ನವರು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ದೇವಾಲಯದ ಒಳಗೆ ಹೋಗುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಆಗ ಸಿಂಹವು ಜೋರಾಗಿ ಗರ್ಜಿಸುವುದಕ್ಕೆ ಶುರು ಮಾಡುತ್ತದೆ. ಆಗ ಅವರೆಲ್ಲರೂ ಭಯದಿಂದ ಹಿಂದಕ್ಕೆ ಬರುತ್ತಾರೆ. ಆಗ ಸಿಂಹವು ದೇವಸ್ಥಾನದ ಒಳಗಡೆ ಪ್ರಶಾಂತವಾಗಿ ಕುಳಿತುಕೊಂಡು ಆ ವಿಗ್ರಹವನ್ನ ದಿಟ್ಟಿಸಿ ನೋಡುತ್ತಿದೆ. ಆ ಸಮಯದಲ್ಲಿ ದೇವಸ್ಥಾನದ ಒಳಗಡೆಯಿಂದ ಕೆಲವು ರಹಸ್ಯ ಶಬ್ದಗಳು ಕೇಳಿ ಬರುತ್ತವೆ. ಆಗ ಅಲ್ಲಿರುವ ಸಾಧುಗಳಿಗೆ ಇದು ಸಾಮಾನ್ಯ ಪ್ರಾಣಿಯಲ್ಲ, ಇಲ್ಲಿ ಯಾವುದೋ ಸಂಕೇತವನ್ನ ನೀಡುವುದಕ್ಕೆ ಇಲ್ಲಿಗೆ ಬಂದಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಪೊಲೀಸ್ನವರು ದೇವಸ್ಥಾನದ ಬಳಿ ಇದ್ದ ಜನರನ್ನ ಕ್ಲಿಯರ್ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಆದ್ರೆ ಜನರು ಮಾತ್ರ ಅಲ್ಲಿಂದ ಹೊರಟು ಹೋಗುವುದಕ್ಕೆ ಸಿದ್ಧರಾಗಿಲ್ಲ. ಏಕೆಂದ್ರೆ ಅಲ್ಲಿ ನಡೆಯುತ್ತಿರುವ ಪವಾಡವನ್ನ ಪ್ರತಿಯೊಬ್ಬರು ಕೂಡ ತುಂಬಾ ಸೂಕ್ಷ್ಮವಾಗಿ ನೋಡುತ್ತಿದ್ದಾರೆ. ಸಡನ್ ಆಗಿ ಆ ಸಿಂಹವು ದೇವಸ್ಥಾನದ ಒಳಗೆ ಓಡುವುದಕ್ಕೆ ಶುರು ಮಾಡುತ್ತದೆ. ಇದರಿಂದ ಅಲ್ಲಿದ್ದ ಗೋಡೆಗಳು ಕಂಪಿಸುವುದಕ್ಕೆ ಶುರು ಮಾಡುತ್ತವೆ. ಇದನ್ನ ನೋಡಿ ಅಲ್ಲಿದ್ದ ಜನರೆಲ್ಲರೂ ಕೂಡ ಭಯಭೀತರಾಗುತ್ತಿದ್ದಾರೆ. ಒಂದು ಕಡೆ ಪೊಲೀಸ್ನವರು ಅದನ್ನ ಜ್ಞಾನ ತಪ್ಪಿಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಆದ್ರೆ ಸಿಂಹವು ಮಾತ್ರ ಕಂಟಿನ್ಯೂಸ್ ಆಗಿ ಗರ್ಜನೆ ಮಾಡುತ್ತಿದೆ. ಆಗ ಅಲ್ಲಿದ್ದ ಸಾಧುಗಳು ಈ ಸಿಂಹವು ಗಂಗಾ ಮಾತೆ ಕಳಿಸಿರುವ ಸಂಕೇತದ ಹಾಗೆ ಕಾಣಿಸುತ್ತಿದೆ, ಇದರ ಸಹವಾಸಕ್ಕೆ ಹೋಗುವುದು ಒಳ್ಳೆಯದಲ್ಲ ಎಂದು ಎಚ್ಚರಿಸುತ್ತಿದ್ದಾರೆ. ಆದ್ರೆ ಈಗ ಇಲ್ಲಿ ಡೌಟ್ ಏನು ಅಂದ್ರೆ, ಇಲ್ಲಿಗೆ ಬಂದಿರುವ ಸಿಂಹವನ್ನ ಮರಳಿ ಕಳಿಸುವುದು ಒಳ್ಳೆಯದಾ ಅಥವಾ ಅದು ತಂದಿರುವ ಸಂದೇಶವನ್ನ ತಿಳಿದುಕೊಳ್ಳುವುದು ಒಳ್ಳೆಯದಾ ಎಂದು. ಆದ್ರೆ ಸಿಂಹ ಮಾಡುತ್ತಿರುವ ಕೆಲಸವನ್ನ ನೋಡಿ ಅಲ್ಲಿನ ಭಕ್ತಾದಿಗಳು ಆಶ್ಚರ್ಯಗೊಳ್ಳುತ್ತಿದ್ದಾರೆ. ಆ ಸಿಂಹವು ವಿಗ್ರಹದ ಮುಂದೆ ಕುಳಿತುಕೊಂಡು ಮತ್ತೊಂದು ಸಾರಿ ಧ್ಯಾನಕ್ಕೆ ಹೋಗುತ್ತದೆ. ಅಲ್ಲಿ ಮತ್ತೆ ಯಾವುದೋ ರಹಸ್ಯ ಶಬ್ದಗಳು ಶುರುವಾಗುತ್ತವೆ. ಆಗ ಅಲ್ಲಿನ ಸಾಧುಗಳು ಈ ಸಿಂಹವು ಯಾವುದೋ ರಹಸ್ಯವನ್ನ ಹೇಳಬೇಕೆಂದು ಬಯಸುತ್ತಿದೆ ಎಂದುಕೊಳ್ಳುತ್ತಾರೆ. ಆ ನಂತರ ಪೊಲೀಸ್ನವರು ಅದನ್ನು ಹಿಡಿದುಕೊಳ್ಳುವ ಪ್ರಯತ್ನವನ್ನ ನಿಲ್ಲಿಸಿ ಅದರ ನೆಕ್ಸ್ಟ್ ಮೂವ್ ಬಗ್ಗೆ ವೇಟ್ ಮಾಡುತ್ತಾರೆ. ಆಗ ಅಲ್ಲಿನ ಫ್ಲೋರ್ ಮೇಲೆ ಒಂದು ಕ್ರಾಕ್ ಕಾಣಿಸುತ್ತದೆ. ಅದನ್ನು ಗಮನಿಸಿದ ಭಕ್ತಾದಿಗಳು ಈಗ ಏನು ನಡೆಯುತ್ತದೆ ಎಂದು ಕಾತುರದಿಂದ ಕಾಯುತ್ತಿದ್ದಾರೆ. ಆಗ ನಾಗ ಸಾಧುಗಳು ಮಂತ್ರಗಳನ್ನ ಹೇಳುವುದಕ್ಕೆ ಶುರು ಮಾಡುತ್ತಾರೆ. ಆಗ ಸಿಂಹವು ಹೆಜ್ಜೆ ಹಾಕುವುದಕ್ಕೆ ಶುರು ಮಾಡುತ್ತದೆ. ಆಗ ಕ್ರಾಕ್ ಕೆಳಗಡೆ ಮೆಟ್ಟಿಲುಗಳು ಕಾಣಿಸುತ್ತವೆ. ಆಗ ತಕ್ಷಣ ಸಿಂಹವು ಅಲ್ಲಿಗೆ ಹೊರಟು ಹೋಗುತ್ತದೆ. ಆಗ ಪೊಲೀಸ್ನವರು ಆ ಮೆಟ್ಟಿಲುಗಳನ್ನ ಇನ್ವೆಸ್ಟಿಗೇಷನ್ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಆಗ ಅಲ್ಲಿನ ಒಬ್ಬ ದಿವ್ಯ ಸಾಧು ಈ ಮೆಟ್ಟಿಲುಗಳ ಹಿಂದೆ ಯಾವುದೋ ಸಂದೇಶ ಅಡಗಿದೆ, ಇದು ಖಂಡಿತವಾಗಿಯೂ ಗಂಗಾದೇವಿಯ ಸಂದೇಶ ಎಂದು ಹೇಳುತ್ತಾರೆ. ಈಗ ಸಿಂಹವು ತನ್ನ ಗುರಿಯನ್ನು ಮುಟ್ಟಿದೆ ಎನ್ನುವಂತೆ ಆ ಮೆಟ್ಟಿಲುಗಳ ಬಳಿ ಪ್ರಶಾಂತವಾಗಿ ಕುಳಿತುಕೊಂಡಿದೆ. ಪೊಲೀಸ್ನವರು ಆ ಮೆಟ್ಟಿಲುಗಳ ಬಳಿ ಹೋಗಬೇಕೆಂದು ನೋಡುತ್ತಿದ್ದಾರೆ. ಆದ್ರೆ ಆ ಸಿಂಹವು ಮಾತ್ರ ಅವರನ್ನ ಹೋಗುವುದಕ್ಕೆ ಬಿಡುತ್ತಿಲ್ಲ. ಆಗ ಒಬ್ಬ ದಿವ್ಯ ಸಾಧು ಆ ರಹಸ್ಯವನ್ನು ತಿಳಿದುಕೊಳ್ಳುವ ಯೋಗ್ಯತೆ ಇರುವ ಆ ಒಬ್ಬ ವ್ಯಕ್ತಿ ಹೋಗಲು ಸಾಧ್ಯ ಎಂದು ಹೇಳುತ್ತಾರೆ. ಆಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಂದ ಒಬ್ಬ ವ್ಯಕ್ತಿ ಹೋಗುವುದಕ್ಕೆ ಸಿದ್ಧನಾಗುತ್ತಾನೆ. ಆಶ್ಚರ್ಯವೆಂಬುವಂತೆ ಆ ಸಿಂಹವು ಆ ವ್ಯಕ್ತಿ ಒಬ್ಬನಿಗೆ ಮಾತ್ರವೇ ದಾರಿಯನ್ನ ತೋರಿಸುತ್ತದೆ. ಮೆಟ್ಟಿಲುಗಳ ಮೂಲಕ ಒಳಗಡೆ ಹೋದಾಗ ಅಲ್ಲೆಲ್ಲ ತುಂಬಾ ಕತ್ತಲೆಯಾಗಿದೆ. ಇನ್ನು ಒಳಗಡೆ ಹೋದಾಗ ಅಲ್ಲೆಲ್ಲ ತುಂಬಾ ಭಯಂಕರವಾಗಿದೆ. ಈ ರೀತಿಯಾಗಿ ಒಳಗಡೆ ಹೋದಾಗ ಅವರು ಒಂದು ಕೋಣೆಯನ್ನ ತಲುಪುತ್ತಾರೆ. ಅಲ್ಲಿನ ದೃಶ್ಯಗಳು ತುಂಬಾ ರಹಸ್ಯವಾಗಿದ್ದಾವೆ. ಅಲ್ಲಿನ ಗೋಡೆಯ ಮೇಲೆ ವಿಚಿತ್ರವಾದ ಚಿತ್ರಗಳಿದ್ದಾವೆ. ಅವೆಲ್ಲವೂ ಕೂಡ ಗಂಗಾ ನದಿಯ ಇತಿಹಾಸವನ್ನ ತೋರಿಸುತ್ತಿದ್ದಾವೆ. ಆಗ ಅಲ್ಲಿನ ಒಬ್ಬ ದಿವ್ಯ ಸಾಧು ಈ ಕೋಣೆ ಗಂಗಾ ನದಿಯ ಗರ್ಭಗುಡಿ ಎಂದು ಹೇಳುತ್ತಾರೆ. ಅಲ್ಲಿಗೆ ಕೇವಲ ಪವಿತ್ರವಾದ ಆತ್ಮವನ್ನು ಹೊಂದಿದವರು ಮಾತ್ರವೇ ಹೋಗಬಲ್ಲರು ಎಂದು ಹೇಳುತ್ತಾರೆ. ಇನ್ನು ಒಳಗೆ ಹೋದವರು ಸರ್ಚಿಂಗ್ ಅನ್ನ ಶುರು ಮಾಡುತ್ತಾರೆ. ಸಿಂಹ ಮಾತ್ರ ಮೇಲೆ ಇದ್ದುಕೊಂಡು ಒಳಗಡೆ
ಒಳಗಡೆ ನೋಡುತ್ತಿದೆ. ಅದಾದ ಸ್ವಲ್ಪ ಸಮಯಕ್ಕೆ ಅಲ್ಲಿ ಒಂದು ವಿಗ್ರಹ ಕಾಣಿಸುತ್ತದೆ. ಆದರೆ ಅದರ ಮೇಲೆ ಬರೆದಿರುವ ಬರಹ ಮಾತ್ರ ಎಲ್ಲರನ್ನು ಭಯ ಬೀಳುವಂತೆ ಮಾಡುತ್ತದೆ. ಇನ್ನು ಆ ವಿಗ್ರಹದ ಮೇಲೆ ಈ ಬರಹವನ್ನ ಯಾರು ಅಪಹಾಸ್ಯ ಮಾಡುತ್ತಾರೋ ಅವರು ಶಾಪಗ್ರಸ್ತರಾಗುತ್ತಾರೆ ಎಂದು ಬರೆದಿರುತ್ತದೆ. ಆಗ ಅಲ್ಲಿಗೆ ಹೋದ ಸಿಬ್ಬಂದಿ ಆ ವಿಗ್ರಹವನ್ನ ಮುಟ್ಟದೆ ಹಾಗೆ ನಿಂತುಕೊಳ್ಳುತ್ತಾರೆ. ಆಗ ಅದೇ ಸಮಯದಲ್ಲಿ ಸಿಂಹವು ಕೂಡ ಒಳಗಡೆ ಬಂದು ಆ ವಿಗ್ರಹವನ್ನ ನೋಡುತ್ತಾ ಕುಳಿತುಕೊಳ್ಳುತ್ತದೆ. ಆಗ ಭಕ್ತರಲ್ಲಿ ಭಯವು ಮತ್ತಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ಆಗ ಇದ್ದಕ್ಕಿದ್ದ ಹಾಗೆ ದೇವಸ್ಥಾನದಲ್ಲಿ ಒಂದು ಕಾಂತಿ ಏರ್ಪಡುತ್ತದೆ. ಆ ನಂತರ ದೇವಸ್ಥಾನ ಮತ್ತಷ್ಟು ರಹಸ್ಯವಾಗಿ ಕಾಣಿಸುತ್ತದೆ. ಆಗ ದೇವಸ್ಥಾನದ ಒಳಗಡೆಯಿಂದ ಒಂದು ರಹಸ್ಯ ಶಬ್ದ ಕೇಳಿಸುತ್ತದೆ. ಅದೇನು ಅಂದ್ರೆ, ನಿಮ್ಮ ಸುತ್ತಲೂ ಇರುವ ಪ್ರಕೃತಿಯನ್ನ ಗೌರವಿಸಿರಿ. ಸಾಧುಗಳು ಗಂಗಾ ಮಾತೆಯ ಸಂದೇಶದ ಪ್ರಕಾರ ಪ್ರಕೃತಿಯನ್ನ ರಕ್ಷಿಸೋಣ ಎಂದು ಹೇಳುತ್ತಾರೆ. ಇನ್ನು ಪೊಲೀಸ್ನವರು ಆ ಕೋಣೆಯನ್ನ ಯಾರು ಕೂಡ ನಾಶ ಮಾಡದ ಹಾಗೆ ಸೀಜ್ ಮಾಡಬೇಕು ಎಂದುಕೊಳ್ಳುತ್ತಾರೆ. ಆ ಸಿಂಹವು ತನ್ನ ಕೆಲಸ ಮುಗಿದಿದೆ ಎನ್ನುವಂತೆ ಪ್ರಶಾಂತವಾಗಿ ಕುಳಿತುಕೊಂಡಿದೆ. ಜನರು ಆ ದೃಶ್ಯವನ್ನ ನೋಡಿ ಪೂಜೆ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಗಂಗಾ ಮಾತೆ ಪ್ರಕೃತಿಯ ಮೌಲ್ಯವನ್ನ ಎಲ್ಲರಿಗೂ ತಿಳಿಸಿದ್ದಾರೆ ಎಂದುಕೊಳ್ಳುತ್ತಾರೆ. ಆಗ ಸಿಂಹವು ನಿಧಾನವಾಗಿ ಹೊರಗಡೆ ಬರುವುದಕ್ಕೆ ಶುರು ಮಾಡುತ್ತದೆ. ಆಗ ಜನರು ಅದಕ್ಕೆ ದಾರಿ ಮಾಡಿಕೊಡುತ್ತಾರೆ. ಆಗ ಸಿಂಹವು ಆ ದೇವಸ್ಥಾನವನ್ನು ಮತ್ತೊಂದು ಸಾರಿ ದರ್ಶನ ಮಾಡಿಕೊಂಡು ಹೊರಟು ಹೋಗುತ್ತದೆ. ಗಂಗಾ ಮಾತೆಯು ಸಾಧುಗಳನ್ನು ಮತ್ತು ಪ್ರಕೃತಿಯನ್ನ ಸುರಕ್ಷಿತವಾಗಿ ಇಡಬೇಕೆಂದು ಗಂಗಾ ಮಾತೆಯು ಸಂದೇಶವನ್ನ ಕೊಟ್ಟಿದ್ದಾರೆ ಎಂದು ಅಲ್ಲಿನ ಸಾಧುಗಳು ಭಕ್ತಾದಿಗಳಿಗೆ ವಿವರಿಸುತ್ತಾರೆ. ಆ ಘಟನೆಯ ನಂತರ ಆ ದೇವಸ್ಥಾನವನ್ನ ಪವಿತ್ರ ಸ್ಥಳವಾಗಿ ಪೂಜಿಸುವುದಕ್ಕೆ ಶುರು ಮಾಡುತ್ತಾರೆ. ಅಲ್ಲಿ ದಿನದಿನಕ್ಕೂ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಸಂರಕ್ಷಣೆ ಕೆಲಸವನ್ನ ಮತ್ತಷ್ಟು ಹೆಚ್ಚು ಮಾಡುತ್ತಾರೆ. ಈಗ ಘಾಟ್ಗೆ ಬರುವ ಭಕ್ತಾದಿಗಳು ಗಂಗಾ ಮಾತೆಯನ್ನ ಇನ್ನೂ ಹೆಚ್ಚು ಪೂಜಿಸುತ್ತಿದ್ದಾರೆ. ಅಲ್ಲಿನ ಸಾಧುಗಳು ಪ್ರಕೃತಿಯನ್ನ ನಾವು ಎಂದಿಗೂ ಕೂಡ ನಾಶ ಮಾಡಬಾರದು, ಅದನ್ನ ನಾವು ಸಂರಕ್ಷಿಸಬೇಕು ಎಂದು ಅಲ್ಲಿನ ಭಕ್ತಾದಿಗಳಿಗೆ ಹೇಳುತ್ತಾರೆ. ಸ್ವಲ್ಪ ಮಂದಿ ಇದನ್ನ ಪವಾಡವೆಂದು ಹೇಳಿದರೆ, ಇನ್ನು ಸ್ವಲ್ಪ ಮಂದಿ ಇದು ಸಾಮಾನ್ಯ ಘಟನೆ ಎಂದು ಹೇಳುತ್ತಾರೆ. ವೈಜ್ಞಾನಿಕರು ಕೂಡ ಇದರ ಬಗ್ಗೆ ಪರಿಶೋಧನೆಯನ್ನ ಶುರು ಮಾಡಿದರು. ಆಗ ಅವರಿಗೆ ಅಲ್ಲಿನ ಪ್ರಾಚೀನತೆಯನ್ನ ತಿಳಿಯಪಡಿಸುತ್ತಿದ್ದಾವೆ. ಆ ಸಾಧುಗಳ ಪ್ರಕಾರ ಗಂಗಾ ಮಾತೆ ಪ್ರಕೃತಿ ಮತ್ತು ಮನುಷ್ಯರ ಮಧ್ಯೆ ಸಂಬಂಧವನ್ನು ಬಲಪಡಿಸುವ ಒಂದು ಪ್ರಕ್ರಿಯೆ ಎಂದು ಹೇಳುತ್ತಾರೆ. ಈ ಘಟನೆಯ ನಂತರ ಗಂಗಾದೇವಿಯ ಮೇಲೆ ಮತ್ತಷ್ಟು ಶ್ರದ್ಧಾ ಭಕ್ತಿ ಹೆಚ್ಚಾಗುತ್ತದೆ. ಪೂಜೆ ಆರತಿಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ಘಟನೆ ನಡೆದು ಕೆಲವು ವರ್ಷಗಳು ಕಳೆದು ಹೋದರೂ ಕೂಡ ಅಲ್ಲಿನ ಜನರು ಇನ್ನೂ ಆ ಘಟನೆಯನ್ನ ನೆನಪು ಮಾಡುತ್ತಲೇ ಇದ್ದಾರೆ. ಈಗಲೂ ಆ ಸಿಂಹವನ್ನ ಗಂಗಾ ಮಾತೆಯ ಸಂರಕ್ಷಣಕಾರ ಎಂದು ಭಾವಿಸುತ್ತಾರೆ. ಮಕ್ಕಳಿಗೆ ತುಂಬಾ ಶ್ರೇಷ್ಠವಾಗಿ ಈ ಕಥೆಯನ್ನ ಹೇಳುತ್ತಿರುತ್ತಾರೆ. ಈ ಘಟನೆ ನಮ್ಮ ಒಳ್ಳೆಯ ನಡವಳಿಕೆಗೆ ಸಂದೇಶವೆಂದು ಭಾವಿಸಬಹುದು. ಇದು ಕೇವಲ ಒಂದು ಸಿಂಹಕ್ಕೆ ಸಂಬಂಧಪಟ್ಟ ಕಥೆ ಮಾತ್ರವಲ್ಲ, ಮನುಷ್ಯನಿಗೂ ಮತ್ತು ಪ್ರಕೃತಿಗಿರುವ ಸಂಬಂಧವನ್ನ ಗುರುತು ಮಾಡುವಂತ ಶ್ರೇಷ್ಠವಾದ ಕಥೆ ಎಂದು ಹೇಳಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.